ನಮಸ್ಕಾರ ಸ್ನೇಹಿತರೆ. ಈ ಜಗತ್ತು ಒಂದು ದೊಡ್ಡ ರಂಗಮಂದಿರ. ಇಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಮುಖವಾಡ ಧರಿಸಿಯೇ ಓಡಾಡುತ್ತಿರುತ್ತಾರೆ. ನಾವು ಯಾರನ್ನು ತುಂಬಾ ನಂಬುತ್ತೇವೋ ಅವರೇ ನಮಗೆ ಬೆನ್ನಿಗೆ ಚೂರಿ ಹಾಕಿದಾಗ ನಮಗೆ ಅನ್ನಿಸುವುದು ಒಂದೇ, ಛೇ, ಇವರ ನಿಜವಾದ ಬಣ್ಣ ನನಗೆ ಮೊದಲೇ ಯಾಕೆ ತಿಳಿಯಲಿಲ್ಲ ಎಂದು. ಜನರ ನಿಜವಾದ ಬಣ್ಣ ಆಕಾಶದಲ್ಲಿನ ಕಾಮನಬಿಲ್ಲಿನಂತೆ ಸುಂದರವಾಗಿರುವುದಿಲ್ಲ, ಬದಲಾಗಿ ಅದು ಸಮಯ ಬಂದಾಗ ಮಾತ್ರ ಹೊರಬರುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ಅಸಲಿ ವ್ಯಕ್ತಿತ್ವವನ್ನು ಅಳೆಯಲು ಇರುವ ಪ್ರಮುಖ ಸೂತ್ರಗಳನ್ನು ನಾನು ನಿಮಗೆ ಹೇಳಲಿದ್ದೇನೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಲೈಕ್ ಮಾಡಿದ್ರಾ? ಹಾಗಾದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. ಸಂಕಷ್ಟದ ಸಮಯದಲ್ಲಿ ಅಸಲಿ ಗುಣದ ಪರೀಕ್ಷೆ. ಬಿಸಿಲಿದ್ದಾಗ ನೆರಳು ನಮ್ಮ ಜೊತೆ ಇರುತ್ತದೆ, ಆದರೆ ಕತ್ತಲಾದಾಗ ಆ ನೆರಳು ಕೂಡ ನಮ್ಮನ್ನು ಬಿಟ್ಟು ಹೋಗುತ್ತದೆ. ಹಾಗೆಯೇ ನಿಮ್ಮ ಹತ್ತಿರ ಹಣ, ಅಧಿಕಾರ, ಅಂತಸ್ತು ಇರುವಾಗ ನಿಮ್ಮ ಸುತ್ತ ನೂರಾರು ಜನ ಇರುತ್ತಾರೆ, ಆದರೆ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಸಂಕಷ್ಟ ಬಂದಾಗ ನೋಡಿ, ಆಗ ಅರ್ಧದಷ್ಟು ಜನ ಮಾಯವಾಗುತ್ತಾರೆ. ಗಮನಿಸಿ, ನೀವು ಕಷ್ಟದಲ್ಲಿದ್ದಾಗ ಯಾರು ನಿಮ್ಮ ಫೋನ್ ಕರೆಯನ್ನು ನಿರ್ಲಕ್ಷಿಸುತ್ತಾರೆ? ಯಾರು ನೆಪಗಳನ್ನು ಹೇಳುತ್ತಾರೆ? ಯಾರು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಒಳಗೊಳಗೆ ಖುಷಿಪಡುತ್ತಾರೆ? ನಿಮ್ಮ ಕೆಟ್ಟ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವವನೇ ನಿಮ್ಮವನು. ಮಿಕ್ಕವರೆಲ್ಲರೂ ಕೇವಲ ನಿಮ್ಮ ಸುಖದ ಪಾಲುದಾರರು ಅಷ್ಟೇ. ಅಧಿಕಾರ ಮತ್ತು ಅಹಂಕಾರ. ಒಬ್ಬ ಮನುಷ್ಯನಿಗೆ ಸ್ವಲ್ಪ ಅಧಿಕಾರ ಅಥವಾ ಹಣ ಕೊಟ್ಟು ನೋಡಿ, ಅವನ ನಿಜವಾದ ಬಣ್ಣ ತಕ್ಷಣ ಹೊರಬರುತ್ತದೆ. ಕೆಳಮಟ್ಟದ ಜನರನ್ನು ಅಥವಾ ತನಗಿಂತ ಶಕ್ತಿಹೀನರನ್ನು ಅವನು ಹೇಗೆ ನಡೆಸಿಕೊಳ್ಳುತ್ತಾನೆ ಎಂಬುದರ ಮೇಲೆ ಅವನ ಸಂಸ್ಕಾರ ನಿರ್ಧಾರವಾಗುತ್ತದೆ. ಒಬ್ಬ ವ್ಯಕ್ತಿ ಹೋಟೆಲ್ನಲ್ಲಿ ಸರ್ವರ್ ಜೊತೆ ಹೇಗೆ ವರ್ತಿಸುತ್ತಾನೆ, ತನ್ನ ಕೆಳಗೆ ಕೆಲಸ ಮಾಡುವ ಕಾರ್ಮಿಕರ ಜೊತೆ ಹೇಗೆ ಮಾತನಾಡುತ್ತಾನೆ, ರಸ್ತೆಯಲ್ಲಿ ಹೋಗುವ ಭಿಕ್ಷುಕನನ್ನು ಯಾವ ದೃಷ್ಟಿಯಿಂದ ನೋಡುತ್ತಾನೆ, ಅದರ ಮೇಲೆ ಅವನ ಗುಣ ನಿರ್ಧಾರವಾಗುತ್ತದೆ. ಸೂತ್ರ: ದೊಡ್ಡವರ ಜೊತೆ ವಿನಯದಿಂದ ಇರುವುದು ಅನಿವಾರ್ಯತೆ ಇರಬಹುದು, ಆದರೆ ಸಣ್ಣವರ ಜೊತೆ ಗೌರವದಿಂದ ಇರುವುದು ವ್ಯಕ್ತಿತ್ವ. ಲಾಭ ಇಲ್ಲದಿದ್ದಾಗ ಜನಗಳ ವರ್ತನೆ. ಇವತ್ತಿನ ಜಗತ್ತು ವ್ಯವಹಾರದ ಮೇಲೆ ನಿಂತಿದೆ. ನನಗೆ ನಿಮ್ಮಿಂದ ಏನು ಲಾಭ ಎನ್ನುವುದೇ ಎಲ್ಲರ ಪ್ರಶ್ನೆ. ಒಬ್ಬ ವ್ಯಕ್ತಿಗೆ ನಿಮ್ಮಿಂದ ಯಾವುದೇ ಲಾಭ ಇಲ್ಲದಿದ್ದಾಗಲೂ ಅವನು ನಿಮ್ಮನ್ನು ಗೌರವಿಸುತ್ತಾನೆಯೇ? ಕೆಲವರು ಕೆಲಸ ಇರುವಾಗ ಮಾತ್ರ ಸ್ವಾಮಿ, ಸರ್ ಎಂದು ಬೆನ್ನು ಹಿಂದೆ ಬರುತ್ತಾರೆ. ಕೆಲಸ ಮುಗಿದ ಮೇಲೆ ನೀವು ಯಾರು ಎಂದು ಕೂಡ ಕೇಳುವುದಿಲ್ಲ. ನಿಮ್ಮ ಹತ್ತಿರ ಏನೂ ಇಲ್ಲದಿದ್ದಾಗಲೂ ನಿಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ನಂಬಿ. ಬಣ್ಣ ಬದಲಿಸುವ ಜನರು ಬಣ್ಣದ ಮಾತುಗಳನ್ನೇ ಆಡುತ್ತಾರೆ. ಇತರರ ಬಗ್ಗೆ ಆಡುವ ಮಾತುಗಳು. ಇದು ಬಹಳ ಮುಖ್ಯವಾದ ಅಂಶ. ನಿಮ್ಮ ಎದುರು ಕುಳಿತು ಬೇರೆಯವರ ಬಗ್ಗೆ ಚಾಡಿ ಹೇಳುವವನು ಖಂಡಿತವಾಗಿಯೂ ಬೇರೆಯವರ ಮುಂದೆ ಕುಳಿತು ನಿಮ್ಮ ಬಗ್ಗೆಯೂ ಚಾಡಿ ಹೇಳುತ್ತಾನೆ. ಯಾರು ಸದಾ ಇತರರ ತಪ್ಪುಗಳನ್ನು ಹುಡುಕುತ್ತಾ ನಕಾರಾತ್ಮಕವಾಗಿ ಮಾತನಾಡುತ್ತಾರೋ ಅವರ ಮನಸ್ಸು ಮಲಿನವಾಗಿರುತ್ತದೆ. ನೈಜ ಗುಣವುಳ್ಳ ವ್ಯಕ್ತಿ ಎಂದಿಗೂ ಬೆನ್ನು ಹಿಂದೆ ಮಾತನಾಡುವುದಿಲ್ಲ, ಏನಿದ್ದರೂ ನೇರವಾಗಿ ಹೇಳುತ್ತಾನೆ. ಮುಖಕ್ಕೆ ಒಂದು, ಬೆನ್ನು ಹಿಂದೆ ಒಂದು ಮಾತನಾಡುವವರು ವಿಷಕುಂಭಂ ಪಯೋಮುಖಂ, ಅಂದರೆ ಮೇಲ್ನೋಟಕ್ಕೆ ಹಾಲಿನಂತೆ ಕಂಡವು, ಒಳಗೆ ವಿಷ ತುಂಬಿರುತ್ತಾರೆ. ಸಮಾರೋಪ ಮತ್ತು ಜೀವನ ಪಾಠ. ಉಪಸಂಹಾರ. ಸ್ನೇಹಿತರೆ, ಜನರ ಬಣ್ಣ ತಿಳಿಯಲು ನೀವು ಅವಸರ ಪಡಬೇಡಿ. ಸಮಯವೇ ಎಲ್ಲರಿಗೂ ಅವರವರ ಸ್ಥಾನವನ್ನು ತೋರಿಸಿಕೊಡುತ್ತದೆ. ಒಬ್ಬರನ್ನು ನಂಬುವ ಮೊದಲು 100 ಬಾರಿ ಯೋಚಿಸಿ, ಆದರೆ ಒಮ್ಮೆ ನಂಬಿದ ಮೇಲೆ ಸಂಶಯ ಪಡಬೇಡಿ. ನೆನಪಿಡಿ, ಜಗತ್ತಿನಲ್ಲಿ ಎಲ್ಲರೂ ಕೆಟ್ಟವರಲ್ಲ, ಹಾಗೆಯೇ ಎಲ್ಲರೂ ಒಳ್ಳೆಯವರೂ ಅಲ್ಲ. ಕಣ್ಣಿಗೆ ಕಾಣುವ ಬಣ್ಣಗಳಿಗಿಂತ ಕಾಣದ ಮನಸ್ಸಿನ ಗುಣ ಮುಖ್ಯ. ನಿಮ್ಮ ಸುತ್ತಮುತ್ತಲಿರುವವರ ಮುಖವಾಡ ಕಳಚಿದಾಗ ಬೇಸರ ಮಾಡಿಕೊಳ್ಳಬೇಡಿ. ಬದಲಾಗಿ ಒಳ್ಳೆಯದಾಯಿತು, ಒಬ್ಬ ದ್ರೋಹಿ ದೂರಾದ ಎಂದು ನೆಮ್ಮದಿಯಿಂದ ಇರಿ. ಕೋಪ ಮತ್ತು ವಿವಾದದ ಕ್ಷಣಗಳು. ಒಬ್ಬ ವ್ಯಕ್ತಿಯ ಅಸಲಿ ಗುಣ ತಿಳಿಯಬೇಕೆಂದರೆ ಅವನಿಗೆ ಅತಿಯಾಗಿ ಕೋಪ ಬರುವಂತೆ ಮಾಡಿ ನೋಡಿ. ಶಾಂತವಾಗಿದ್ದಾಗ ಎಲ್ಲರೂ ಸಾಧುಗಳೇ, ಆದರೆ ಮನಸ್ಸು ನಿಯಂತ್ರಣ ತಪ್ಪಿದಾಗ ಆಡುವ ಮಾತುಗಳಿವೆಯಲ್ಲ, ಅವು ಆ ವ್ಯಕ್ತಿಯ ಸಂಸ್ಕಾರದ ಕನ್ನಡಿ. ಕೋಪದಲ್ಲಿ ಮನುಷ್ಯ ತಾನು ಅಡಗಿಸಿಟ್ಟಿದ್ದ ಕಹಿ ಸತ್ಯಗಳನ್ನು ಹೊರಹಾಕುತ್ತಾನೆ. ಕೆಟ್ಟ ಪದಗಳ ಬಳಕೆ ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ತರುವ ಮಾತುಗಳನ್ನು ಆಡುತ್ತಿದ್ದಾನೆ ಎಂದರೆ ಅವನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಮೊದಲೇ ಅಸಡ್ಡೆ ಇತ್ತು ಎಂದರ್ಥ. ಸುಸಂಸ್ಕೃತ ವ್ಯಕ್ತಿ ಎಷ್ಟೇ ಕೋಪ ಬಂದರೂ ತನ್ನ ಮಿತಿಯನ್ನು ಮೀರುವುದಿಲ್ಲ, ಆದರೆ ಬಣ್ಣ ಬದಲಿಸುವವನು ತನ್ನ ಅಹಂಕಾರವನ್ನು ಪ್ರದರ್ಶಿಸುತ್ತಾನೆ.
ಸೋಲು ಮತ್ತು ಗೆಲುವಿನ ಪ್ರತಿಕ್ರಿಯೆ. ಜೀವನದಲ್ಲಿ ನೀವು ಗೆದ್ದಾಗ ನಿಮ್ಮ ಜೊತೆ ಚಪ್ಪಾಳೆ ತಟ್ಟುವ ಸಾವಿರಾರು ಕೈಗಳು ಸಿಗುತ್ತವೆ. ಆದರೆ ನೀವು ಸೋತಾಗ ಆ ಕಣ್ಣುಗಳಲ್ಲಿ ಏನಿದೆ ಎಂದು ಗಮನಿಸಿ. ನಿಮ್ಮ ಗೆಲುವಿನನ್ನು ನೋಡಿ ಯಾರ ಕಣ್ಣಲ್ಲಿ ನಿಜವಾಗ ಹೊಳಪು ಇರುತ್ತದೆಯೋ ಅವರು ನಿಮ್ಮ ಹಿತೈಷಿಗಳು. ಯಾರು ಬಲವಂತವಾಗಿ ನಗುತ್ತಾ ಒಳಗೆ ಮತ್ಸರ ಅನುಭವಿಸುತ್ತಾರೋ ಅವರಿಂದ ದೂರವಿರಿ. ಹಾಗೆಯೇ ಇನ್ನೊಬ್ಬರ ಸೋಲನ್ನು ನೋಡಿ ಸಂಭ್ರಮಿಸುವ ವ್ಯಕ್ತಿ ಎಂದಿಗೂ ನಂಬಿಕೆಗೆ ಅರ್ಹನಲ್ಲ. ಅಸೂಯೆ ಎನ್ನುವುದು ಮನುಷ್ಯನ ಅಸಲಿ ಬಣ್ಣವನ್ನು ಬೇಗನೆ ಬಯಲು ಮಾಡುತ್ತದೆ. ಮೌನ ಮತ್ತು ದೂರವಾದಾಗ ವರ್ತನೆ. ಸಂಬಂಧಗಳು ಹಳಸಿದಾಗ ಅಥವಾ ಇಬ್ಬರ ನಡುವೆ ಮಾತುಕತೆ ನಿಂತು ಹೋದಾಗ ಮನುಷ್ಯ ಹೇಗೆ ವರ್ತಿಸುತ್ತಾನೆ ಎನ್ನುವುದು ಅವನ ಕ್ಲಾಸನ್ನು ನಿರ್ಧರಿಸುತ್ತದೆ. ಕೆಲವು ಜನ ಇರುತ್ತಾರೆ, ಸಂಬಂಧ ಮುರಿದ ತಕ್ಷಣ ನಿಮ್ಮ ಗುಟ್ಟುಗಳನ್ನು ರಸ್ತೆಯಲ್ಲಿ ಹರಾಜು ಹಾಕುತ್ತಾರೆ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಂಡು ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡಲು ಪ್ರಯತ್ನಿಸುತ್ತಾರೆ. ಇವರು ಅತ್ಯಂತ ಅಪಾಯಕಾರಿ ಜನರು. ನಿಜವಾದ ವ್ಯಕ್ತಿತ್ವವಿರುವವನು ಸಂಬಂಧ ಮುರಿದರೂ ಗೌರವವನ್ನು ಕಾಪಾಡಿಕೊಳ್ಳುತ್ತಾನೆ. ಅವರು ನಮ್ಮವರಾಗಿದ್ದರು ಎನ್ನುವ ಮೌನವನ್ನು ಗೌರವಿಸುತ್ತಾನೆ. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಮಾತು. ನೀವು ರೂಮ್ನಲ್ಲಿದ್ದಾಗ ಎಲ್ಲರೂ ನಿಮ್ಮ ಪರವಾಗಿ ಮಾತನಾಡಬಹುದು. ಆದರೆ ನೀವು ಆ ಜಾಗದಿಂದ ಹೊರಬಂದ ಮೇಲೆ ನಡೆಯುವ ಚರ್ಚೆ ಇದೆಯಲ್ಲ, ಅದು ಆ ಜನರ ಅಸಲಿ ಮುಖವಾಡ. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಬೆನ್ನನ್ನು ಕಾಯುವವನೇ ನಿಜವಾದ ಗೆಳೆಯ. ಯಾರೋ ಒಬ್ಬರು ನಿಮ್ಮ ಬಗ್ಗೆ ತಪ್ಪು ಮಾತನಾಡುತ್ತಿದ್ದಾಗ ಅದನ್ನು ತಡೆದು ನಿಮ್ಮ ಪರವಾಗಿ ನಿಲ್ಲುವ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಅಂಥವರಿವತ್ತಿನ ದಿನಗಳಲ್ಲಿ ಸಿಗುವುದು ಬಹಳ ಅಪರೂಪ. ಅಂತಿಮ ಸಂದೇಶ: ನಿಮ್ಮ ಅಂತರಾತ್ಮವನ್ನು ನಂಬಿ. ಸಮಾರೋಪ: ಸ್ನೇಹಿತರೆ, ಬೇರೆಯವರ ಬಣ್ಣ ಗುರುತಿಸಲು ನೀವು ಅವಸರ ಪಡಬೇಡಿ. ಸಮಯವೇ ಎಲ್ಲರಿಗೂ ಅವರವರ ಸ್ಥಾನವನ್ನು ತೋರಿಸಿಕೊಡುತ್ತದೆ. ಒಬ್ಬರನ್ನು ನಂಬುವ ಮೊದಲು 100 ಬಾರಿ ಯೋಚಿಸಿ. ಆದರೆ ಒಮ್ಮೆ ನಂಬಿದ ಮೇಲೆ ಸಂಶಯ ಪಡಬೇಡಿ. ನೆನಪಿಡಿ, ಜಗತ್ತಿನಲ್ಲಿ ಎಲ್ಲರೂ ಕೆಟ್ಟವರಲ್ಲ, ಹಾಗೆಯೇ ಎಲ್ಲರೂ ಒಳ್ಳೆಯವರೂ ಅಲ್ಲ. ಕಣ್ಣಿಗೆ ಕಾಣುವ ಬಣ್ಣಗಳಿಗಿಂತ ಕಾಣದ ಮನಸ್ಸಿನ ಗುಣ ಮುಖ್ಯ. ನಿಮ್ಮ ಸುತ್ತಮುತ್ತಲಿರುವವರ ಮುಖವಾಡ ಕಳಚಿದಾಗ ಬೇಸರ ಮಾಡಿಕೊಳ್ಳಬೇಡಿ. ಬದಲಾಗಿ ಒಳ್ಳೆಯದಾಯಿತು, ಒಬ್ಬ ದ್ರೋಹಿ ದೂರಾದ ಎಂದು ನೆಮ್ಮದಿಯಿಂದ ಇರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ. ಜೀವನದ ಈ ಪಯಣದಲ್ಲಿ ಸದಾ ಎಚ್ಚರಿಕೆಯಿಂದ ಇರಿ. ಧನ್ಯವಾದಗಳು. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.